ನಾಳೆಯವರೆಗೂ ದೆಹಲಿಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಬೀಡು ಬಿಡಲಿದ್ದಾರೆ. ಅಲ್ಲೇ ಮೊಕ್ಕಾಂ ಹೂಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸಿದ್ದು ರಾಜೀನಾಮೆ ಪತ್ರ ಗವರ್ನರ್ ಕಚೇರಿಗೆ ತಲುಪೋವರೆಗೂ ಡೆಲ್ಲಿಯಲ್ಲೇ ಮೊಕ್ಕಾಂ ಹೂಡಲಿದ್ದಾರೆ. ದೆಹಲಿಯಲ್ಲೇ ಸಂಪುಟ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ತಮಗೆ ಯಾರು ಸಂಪುಟದಲ್ಲಿ ಇರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಡಿ.ಕೆ. ಶಿವಕುಮಾರ್ ಫೈನಲ್ ಮಾಡಲಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲೇ ವೇಟಿಂಗ್ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರು ರಾಜೀನಾಮೆ ಕೊಡ್ಲಿ, ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಗರಿಗೆದರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಪತ್ರ ಸಲ್ಲಿಸೋದನ್ನೇ ಡಿ.ಕೆ. ಶಿವಕುಮಾರ್ ಅವರು ಈಗ ಕಾಯ್ತಾ ಇದ್ದಾರೆ. ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತಾನೆ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಇದ್ದು ಕಾಯ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇದರ ಜೊತೆಗೆ ಆಗ ಸಂಪುಟ ಪುನರ್ರಚನೆ ಸಹಜವಾಗಿ ಆಗುತ್ತೆ. ತಮ್ಮ ಸಂಪುಟದಲ್ಲಿ ಯಾವ ಸಚಿವರು ಇರಬೇಕು, ಯಾವ ಸಚಿವರು ಬೇಡ, ಇದನ್ನು ಕೂಡ ಅವರು ನಿರ್ಧಾರ ಮಾಡ್ತಾರೆ. ಹೀಗಾಗಿ ತಮ್ಮ ಹೈಕಮಾಂಡ್ ಮುಂದೆ ಯಾರ್ಯಾರು ಸಚಿವರಾಗಬೇಕು ಅನ್ನುವಂತಹ ಪಟ್ಟಿಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಇಡ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಸಚಿವರು ಯಾರಿದ್ರು ಅವರಿಗೂ ಕೂಡ ಢವ ಶುರುವಾಗಿದೆ ಈಗ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ ತಮ್ಮ ಆತ್ಮೀಯ ನಾಯಕರು ಯಾರಿದ್ದಾರೆ, ತಮ್ಮ ಆಪ್ತ ನಾಯಕರು ಯಾರಿದ್ದಾರೆ, ಶಾಸಕರು, ಅಂಥವರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ಸಾಧ್ಯತೆ ಸಹಜವಾಗಿ ಈಗ ಇದ್ದೇ ಇರುತ್ತೆ. ಹೀಗಾಗಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೇ ಆದರೆ ಆಗ ಯಾರ್ಯಾರು ಅವರ ಹಿಂಬಾಲಕ ನಾಯಕರಿದ್ದಾರೆ, ಅವರ ಆಪ್ತ ನಾಯಕರಿದ್ದಾರೆ, ಸಚಿವರಿದ್ದಾರೆ, ಅವರಿಗೆ ಹಿನ್ನಡೆ ಸಹಜವಾಗಿ ಆಗತ್ತೆ. ಇನ್ನು ಮತ್ತೊಂದು ಕಡೆ ದಲಿತ ಕಾರ್ಡ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಒಂದು ವೇಳೆ ನಾನು ರಾಜೀನಾಮೆ ಕೊಡಬೇಕು ಅಂತಂದರೆ ಅದಕ್ಕೆ ಪರಮೇಶ್ವರ್ ಅವ್ರನ್ನ CM ಮಾಡಬೇಕು ಅಂತ ಅವರು ಇಲ್ಲಿ ಒಂದು ಷರತ್ತನ್ನು ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಈಗ ದೆಹಲಿಯಲ್ಲೇ ಅವರು ಮೊಕ್ಕಾಂ ಹೂಡಿದ್ದಾರೆ. ಎಲ್ಲಿಯವರೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಲ್ಲಿಯವರೆಗೂ ಕೂಡ ದೆಹಲಿಯಲ್ಲೇ ಅವರು ಬೀಡು ಬಿಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ನಾಳೆ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.